ನಮಸ್ಕಾರ ಸ್ನೇಹಿತರೆ, ಇದು ಯಾವ ಸೊಪ್ಪು ಅಂತ ಅಂದ್ಕೊಂಡಿದ್ದೀರಾ? ಈ ಸೊಪ್ಪನ್ನು ತುಂಬ ಜನ ಹುಳಿ ಸೊಪ್ಪು ಅಂತ ಹೋಲಿಕೆ ಮಾಡಿದ್ದಾರೆ. ಹುಳಿ ಸೊಪ್ಪು ಥರನೇ ಇದೆ. ಇದು ಆಯುರ್ವೇದಿಕಕ್ಕೆ ಮುಖ್ಯವಾದಂತಹ ಒಂದು ಸೊಪ್ಪು ಸ್ನೇಹಿತರೆ. ಎಷ್ಟು ಒಳ್ಳೆಯದು ಅಂದರೆ, ಇದು ಹೆಂಗೆ ಗೊತ್ತಾ, ಇದರಲ್ಲಿ ಬೀಜ ಸಿಡಿದ್ಬಿಟ್ರೆ ನೋಡಿ, ಅಲ್ಲಿ ಬೀಜ ಇದೆಯಲ್ಲ, ಎಷ್ಟೊಂದು ಬೀಜ ಇರುತ್ತೆ. ಸಿಡೀತು ಅಂದರೆ ಬೇರೆ ಪಾಟಲ್ಲೆಲ್ಲ ಆಟೋಮೆಟಿಕ್ಕಾಗಿ ತುಂಬಿಡುತ್ತೆ. ಇದು ಆಯುರ್ವೇದಿಕ್ಗೆ ತುಂಬಾ ಒಳ್ಳೆಯದು. ಯಾರಿಗೆ ಅರ್ಧ ತಲೆನೋವಿರುತ್ತೆ ನೋಡಿ, ಆ ಅರ್ಧ ತಲೆನೋವು ಅವ್ರಿಗೆ ಇದು ರಾಮಬಾಣ ಅಂತಲೇ ಹೇಳ್ಬೋದು. ಹಿಂದೆ ಎಲ್ಲ ಇದನ್ನು ಹರಿದ್ಬಿಟ್ಟು ಮೂಗಿಗೆ ಹಾಕ್ತಾಯಿದ್ರಂತೆ. ನಮ್ಮ ತಾತ ಹೇಳೋರು, ಅವರು ಆಯುರ್ವೇದಿಕ್ ಪಂಡಿತರಾಗಿದ್ದರು. ಮೂಗಿಗೆ ಹಾಕೋದು, ಮತ್ತು ಇದನ್ನು ಚೆನ್ನಾಗಿ ಹರಿದ್ಬಿಟ್ಟು ನತ್ತಿ ಮೇಲೆ ಇಟ್ಬಿಟ್ರೆ ಶೀತಕ್ಕೆ ಏನಾದ್ರೂ ಅಕ್ಷಿ ಅಂತ ತಲೆನೋವು ಬರೋದು, ಜ್ವರ ಬರುತ್ತೆ, ಶೀತ ಆಗಿದೆ, ಕಿವಿ ಕಡಿಯುತ್ತೆ, ಮೂಗಂದರೆ ಗಂಟ್ಲಲ್ಲಿ ಥರ ಕಡ್ತಾ ಬರುತ್ತೆ, ಅದಕ್ಕೆಲ್ಲ ರಾಮಬಾಣ ಅಂತಾರೆ ಸ್ನೇಹಿತರೆ. ಇದನ್ನು ನಾವು ಸೊಪ್ಪು ಜೊತೆಯಲ್ಲಿ ಸ್ವಲ್ಪ ಸೇರಿಸಿ ಊಟ ಸಹ ಮಾಡ್ಕೊಳ್ಬಹುದು. ಏನೂ ತೊಂದರೆ ಇಲ್ಲ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಆದರೆ ಹುಳಿ ಸೊಪ್ಪು ಅಂತಾರೆ, ಇದು ಹುಳಿ ಸೊಪ್ಪು ಥರ ಕಾಣಿಸುತ್ತೆ, ಬಟ್ ಹುಳಿ ಸೊಪ್ಪು ಅಲ್ಲ ಇದು. ಅದೇ ಅನುಗುಣವಾಗಿರಬಹುದು, ಬಟ್ ಅದು ಹೆಸರಿಗೆ ನಾವು ಇದನ್ನು ಹುಳಿ ಸೊಪ್ಪು ಅಂತ ಅಂದ್ಕೊಳ್ಳೋಕ್ಕೆ ಹೋಗಲೇಬಾರ್ದು. ಆದರೆ ಇದನ್ನು ನಾವು ಊಟದಲ್ಲಿ ಬಳಸಬಹುದು, ನತ್ತಿ ಮೇಲೆ ಇಟ್ಕೊಳ್ಬೋದು, ಕಿವಿಗೆ ಹಾಕ್ಕೊಳ್ಬೋದು. ಇವಾಗ ಯಾರು ಕಿವಿಗೆಲ್ಲ ಹಾಕ್ಕೊಳ್ಳಲ್ಲ, ಇನ್ಫೆಕ್ಷನ್ ಆಗುತ್ತೆ ಅಂತ. ಹಾಕಿದ್ರು ನೀಟಾಗಿ ಹಾಕಬೇಕು. ಯಾರೋ ಹಾಕೋಕ್ಕೆ ಗೊತ್ತಾಗಲ್ಲ, ಏನೋ ಮಾಡೋಕ್ಕೋಗಿ ಇನ್ನೇನೋ ಆಗುತ್ತೆ ಅಂತ ಹೆದರುತ್ತಾರೆ. ನಮಗೇನಾದರೂ ಗೊತ್ತಿರೋರಾದರೆ ನೀಟಾಗಿ ಹಾಕ್ತೀವಿ, ಅದು ಸರಿ ಹೋಗುತ್ತೆ. ಅರ್ಧ ತಲೆನೋವರೆಗಂತೂ ರಾಮಬಾಣ ಅಂತಲೇ ಹೇಳ್ಬಹುದು. ಆ ಅರ್ಧ ತಲೆನೋವು ಅನ್ನೋದಕ್ಕಿಂತ ಇನ್ನೊಂದು, ಈ ಶೀತ ಥರ ಆಗ್ಬಿಟ್ಟು ಅಕ್ಷಿ ಅಂದ ಹಾಗೆ ತಲೆನೋವು ಬರುತ್ತೆ, ಹಾಗೆ ಕಣ್ಣೆಲ್ಲ ಕೆಂಪಗಾಗ್ಬಿಡುತ್ತೆ, ಹಾಗೆ ಕಣ್ಣಲ್ಲೆಲ್ಲ ನೀರು ಬಂದ್ಬಿಡುತ್ತೆ. ಇದಕ್ಕೆಲ್ಲ ಇದೊಂದು ಸ್ವಲ್ಪ ಸೊಪ್ಪನ್ನು ಹರಿದ್ಬಿಟ್ಟು ನತ್ತಿ ಮೇಲೆ ಇಟ್ಕೊಂಬಿಡಿ. ಯಾವುದು ಮೂಗುಗೂ ಬೇಡ, ಯಾಕಂದರೆ ಗೊತ್ತಿಲ್ಲದ ಮೇಲೆ ನೀವು ಮಾಡೋಕ್ಕೆ ಹೋಗಬೇಡಿ. ನಮಗೆ ಗೊತ್ತಿರೋದ್ರಿಂದ ನಾವು ಹೇಗೆ ಹಾಕಬೇಕು ಏನು ಅಂತ ನಮಗೆ ಗೊತ್ತಿದೆ, ಯಾಕಂದರೆ ನಮ್ಮ ತಾತ ಆಯುರ್ವೇದಿಕ್ ಪಂಡಿತರಾಗಿದ್ದರು. ಅದು ಸ್ವಲ್ಪ ಗೊತ್ತಿರೋದ್ರಿಂದ ನಾವು ಮಾಡ್ಕೊಳ್ತೀವಿ. ನಿಮ್ಗೆ ಗೊತ್ತಿಲ್ಲ ಅಂದರೆ ಈ ಥರ ಸೊಪ್ಪು ಸಿಕ್ಕಿದ್ರೆ, ನಿಮ್ಗೆ ಏನಾದರೂ ಅರ್ಧ ತಲೆನೋವು ಇತ್ತು, ತುಂಬ ಸೀನ್ ಬರ್ತಿತ್ತು, ಗಂಟ್ಲು ಕಡಿತಾ ಇತ್ತು, ಕಿವಿ ಕಡಿತಾ ಇತ್ತು ಅಂದರೆ ನತ್ತಿ ಮೇಲೆ ಇದನ್ನು ಹರಿದ್ಬಿಟ್ಟು ಅರಿಶಿನ ಇಟ್ಕೊಳ್ತಾರೆ. ಆದರೆ ನತ್ತಿ ಮೇಲೆ ಇಟ್ಕೊಂಡ್ರೆ, ಅರಿಶಿನ ಹಚ್ಕೊಂಡ್ರೆ ಕೂದಲು ಉದುರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಬರೀ ಸೊಪ್ಪನ್ನು ಮಾತ್ರ ಅರಿದ್ಬಿಟ್ಟು ನತ್ತಿ ಮೇಲೆ ಇಟ್ಕೊಂಡು ನೋಡಿ, ಅಕ್ಷಿ ಎಲ್ಲ ದೂರ ಆಗಿಬಿಡುತ್ತೆ. ಇದನ್ನು ಉಪಯೋಗಿಸಿ ಕಮೆಂಟ್ಸ್ ಮಾಡಿ.